ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಗೋರಿಕಾಯಿ ಪಲ್ಯ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಗೋರಿಕಾಯಿ ಪಲ್ಯ. ಸೊ ನೋಡಿ, ಮೊದಲಿಗೆ ನಾನು ಗೋರಿಕಾಯಿನ ನೀಟಾಗಿ ವಾಶ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಕುಕ್ಕರ್ಗೆ ಹಾಕ್ಕೊಂಡು ಒಂದೆರಡು ಮೂರು ವಿಸಿಲ್ ಕೂಗಿಸ್ಕೋಬೇಕಾಗತ್ತೆ. ಇದಕ್ಕೆ ಒಂಚೂರು ಹೆಸರು ಕಾಳು ಹಾಕ್ಕೊಳ್ತಾ ಇದ್ದೀನಿ. ಹೆಸರು ಕಾಳು ಆಪ್ಷನ್, ನಿಮಗೆ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬರೀ ಇದೇ ಮಾಡ್ಕೋಬೋದು. ಒಂದೆರಡು ಮೂರು ವಿಸಿಲ್ ಕೂಗಿಸ್ಕೊಂಡಾದ್ಮೇಲೆ ನೋಡಿ, ನೀರೆಲ್ಲ ಸೋದಿಸ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಹಾಕ್ಕೊಬಿಡೋಣ, ಈಸಿ. ಒಗ್ಗರಣೆಗೆ ಏನೂ ಬೇಕಾಗಲ್ಲ. ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಇಲ್ಲ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಂಚೂರು ಅರಿಶಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಇದನ್ನ ಆಲ್ರೆಡಿ ಸಿಕ್ಕಿರುವಂಥ ಪಲ್ಯನ ಹಾಕ್ಕೊಬಿಡೋಣ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು 2 ನಿಮಿಷ ಒಲೆ ಮೇಲೆ ಇಟ್ಕೊಂಡ್ರೆ ಅಷ್ಟೇ, ಮುಗೀತು ನೋಡಿ. ಬೇಗ ಒಂದು 5-10 ನಿಮಿಷದಲ್ಲಿ ಆಗೋಗುತ್ತೆ ನಿಮಗೆ ಗೋರಿಕಾಯಿ ಪಲ್ಯ, ಏನು ಟೈಮ್ ಹಿಡಿಯೋದಿಲ್ಲ. ಸೊ ಈಸಿಯಾಗಿ ಸರ್ವ್ ಮಾಡ್ಕೊಂಡು ನೀವು ಚಪಾತಿಗೆ, ಬೇಕಿದ್ದರೆ ನೀವು ಕಡಲೆಬೀಜ ಪುಡಿನೂ ಹಾಕ್ಕೋಬೋದು ಇದಕ್ಕೆ. ಸೊ ಚಪಾತಿಗೆ, ರೈಸ್ ಸೈಡ್ಸ್ಗೆ ಏನು ಬೇಕನ್ನ ತಿನ್ಕೋಬೋದು. ತುಂಬ ಹೆಲ್ತ್ಗೆ ಒಳ್ಳೇದಿದು. ಸೊ ತಿಂದರೆ ಚೆನ್ನಾಗಿರುತ್ತೆ. ಒಂಚೂರು ಕಹಿ ಇರುತ್ತೆ ಇದು, ಬಟ್ ಹೆಲ್ತ್ಗೆ ತುಂಬ ಒಳ್ಳೇದಿದು. ಸೊ ತಿನ್ಕೋಬೋದು, ಏನು ತೊಂದರೆ ಇಲ್ಲ. ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.